ಎಲ್ರಿಗೂ ನಮಸ್ಕಾರ. ಇದು ಕ್ಲಾಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಪ್ರೆಸೆಂಟ್ ಸಿಂಪಲ್ ಆಗಿ ಒಂದು ಸವಾಲು ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ನಾವು ಇವತ್ತು ಒಂದು ಕಚೇರಿಯಲ್ಲಿದ್ದೀವಿ. ಯಾವ ಕಚೇರಿ ಏನು ಅಂತ ನಾನೇನು ಹೇಳಕ್ ಹೋಗಲ್ಲ. ಅಂದರೆ ಸಿಂಪಲ್ ಆಗಿ ಒಂದು ಸವಾಲು, ಎಲ್ಲ ಕಡೆನೂ ಆಟ ಆಡಿಸೋದು ನಮ್ಮ ಉದ್ದೇಶ. ಇವತ್ತು ಒಂದು ಕಚೇರಿಗೆ ಬಂದಿದ್ದೀವಿ. ಅವ್ರನ್ನ ಮಾತಾಡಿಸಿ ಆಟ ಆಡಿಸಿ ಗಿಫ್ಟ್ ಕೊಡೋಣ ಬನ್ನಿ. ಏನು ಮಾಡ್ಕೊಂಡಿದ್ದೀರಿ ಚೈತ್ರ ಅವರೇ? ಎಕ್ಸಿಕ್ಯೂಟಿವ್ ಆಗಿದ್ದೀರಾ? ನೀವು ಸಿನಿಮಾಗಳನ್ನ ನೋಡ್ತೀರಾ? ಜಾಸ್ತಿ ನೋಡಲ್ಲ, ಸ್ವಲ್ಪ ಅಲ್ಲ, ಸ್ವಲ್ಪನೇ ನೋಡ್ತೀರಲ್ವಾ? ಆ ಸ್ವಲ್ಪ ನೋಡೋದ್ರಲ್ಲಿ ಸ್ವಲ್ಪ ಇಷ್ಟ ಯಾರು ಹೀರೋ ನಿಮಗೆ? ಯಶ್. ಸ್ವಲ್ಪ ಅಲ್ಲ, ಜಾಸ್ತಿನೇ ಇಷ್ಟ ತಾನೆ? ಕರೆಕ್ಟ್ ಅಲ್ವಾ? ಜಾಸ್ತಿನೇ ಇಷ್ಟ ಅಲ್ವಾ? ಯಶ್ ಅವ್ರದ್ದು ಲಾಸ್ಟ್ ಯಾವ ಸಿನಿಮಾ ನೋಡಿದ್ರಿ ನೀವು? KGF. ಅವ್ರು ಮಾಡಿರೋ ಸಿನಿಮಾಗಳೆಲ್ಲ ಯಾವ ಸಿನಿಮಾ ಇಷ್ಟ ನಿಮ್ಗೆ? ಕಿರಾತಕ ನನಗೂ ತುಂಬಾ ಇಷ್ಟ. ಓಕೆ, ನಿಮ್ಮ ಹೆಸರು ಮೇಡಮ್ ಅವರೇ? ವಿಜಯಲಕ್ಷ್ಮಿ. ನಿಮಗೆ ಯಾವ ಹೀರೋ ಇಷ್ಟ ನಿಮಗೆ? ಶರಣ್ ಇಷ್ಟನಾ? ಓಹ್, ನೋಡಿ, ಕಾಮಿಡಿ ಶರಣ್ ಅವರು ಕೂಡ ಇಷ್ಟ ಅಂತೆ ಅವ್ರಿಗೆ. ಓಕೆ, ಅವ್ರದ್ದು ಯಾವ ಸಿನಿಮಾ ಇಷ್ಟ ನಿಮಗೆ? ನೀವು ಈಗ ಕನ್ನಡ ಸಿನಿಮಾಗಳ ಬಗ್ಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ಯಾರು ಹೆಚ್ಚಿಗೆ ಉತ್ತರ ಕೊಡ್ತೀರಿ ಅವ್ರಿಗೆ ಒಂದು ಗಿಫ್ಟ್ ಇರುತ್ತೆ. ರೆಡಿನಾ? ರೆಡಿ. ಮೊದಲನೇ ಪ್ರಶ್ನೆ ನಿಮ್ಗೆ. ಅಯ್ಯ ಅಂತ ಒಂದು ಸಿನಿಮಾ ಬಂದಿತ್ತಲ್ವಾ? ಆ ಅಯ್ಯ ಸಿನಿಮಾದ ಹೀರೋ ಯಾರು? ದರ್ಶನ್. ನಿಜವಲ್ಲೂ? ಸೀರಿಯಸ್ಲಿ? ನಿಮ್ಗೆ ಗೊತ್ತಾ? ಯಾರು? ದರ್ಶನ್ ರೈಟ್ ಆನ್ಸರ್. ಚೈತ್ರ ಅವರಿಗೆ 1 ಅಂಕ ಬಂದಿದೆ. ನೀವು ತಡವಾಗಿ ಹೇಳಿದ್ದೀರಾ, ಇರ್ಲಿ. ಓಕೆ, ನಿಮ್ಮ ಸ್ಪೋರ್ಟಿವ್ ನಾವು ನಿಮ್ಗೆ ಅಭಿನಂದನೆ ಹೇಳ್ತೀವಿ. ಎರಡನೇ ಪ್ರಶ್ನೆ. ಸ್ನೇಹ ಲೋಕ ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸ್ನೇಹ ಲೋಕ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವ್ರ ಜೊತೆ ಆಕ್ಟ್ ಮಾಡಿದ ಇನ್ನೊಬ್ರು ಹೀರೋ ಕರೆಕ್ಟಾಗಿ ಹೇಳಿ. ರಾಮ್ ಕುಮಾರ್ ರೈಟ್ ಆನ್ಸರ್. ನಿಮ್ಗೆ 2 ಅಂಕ ಸಿಕ್ಕಿದೆ. ಮೂರನೇ ಪ್ರಶ್ನೆ ನಿಮ್ಗೆ. ನೀವು ಟ್ರೈ ಮಾಡಿ, ಇದನ್ನ ಗೆಲ್ಬೋದು. ಕವಚ ಅಂತ ಒಂದು ಸಿನಿಮಾ ಬಂತು. ಯಾರ್ದು? ಶಿವರಾಜ್ ಕುಮಾರ್. ಕರೆಕ್ಟ್. ಶಿವರಾಜ್ ಕುಮಾರ್ ಅವ್ರದ್ದು ಒಂದು ಕವಚ ಅಂತ ಒಂದು ಸಿನಿಮಾ ಬಂತು. ಆ ಕವಚ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ನಿರ್ವಹಿಸಿರುವಂತ ಪಾತ್ರ ಯಾವುದು? ಸ್ವಲ್ಪ ಯೋಚನೆ ಮಾಡಿ. ಅಂದ್ರೆ ಕಿಡ್ಸ್ ಇದೆ. ಅವರು ಏನಾಗಿ ಆಕ್ಟ್ ಮಾಡಿದ್ದಾರೆ? ಓಕೆ, ಏನಿಲ್ಲ. ಆ ಸಿನಿಮಾದಲ್ಲಿ ಶಿವಣ್ಣ ಅವ್ರಿಗೆ ಕಣ್ ಕಾಣಿಸ್ತಿರಲ್ಲ. ಅಂದ್ರೆ ಫಿಸಿಕಲಿ ಚಾಲೆಂಜ್ಡ್ ಹಾಗೆ ಆಕ್ಟ್ ಮಾಡಿದ್ದಾರೆ. ಕಣ್ ಕಾಣಿಸ್ತಿರಲ್ಲ, ಕುರುಡ್ನಾಗಿ ಕಿಡ್ಸ್ ಜೊತೆಲಿ ಇರ್ತಾರೆ. ಕರೆಕ್ಟ್. ನೋಡಿ, ಅದನ್ನ ಹೇಳಕ್ ಬಂದಿಲ್ಲ ಅಷ್ಟೇ, ಆದ್ರೆ ಅವರು ಸಿನಿಮಾ ನೋಡಿದಿರಿ. ನಾಲ್ಕನೇ ಪ್ರಶ್ನೆ. ರುದ್ರ ತಾಂಡವ ಅಂತ ಒಂದು ಸಿನಿಮಾ ಬಂತು, ಗೊತ್ತಾ? ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ. ಚಿರಂಜೀವಿ ಸರ್ಜಾ ಹೀರೋ ಆಗಿ ಆಕ್ಟ್ ಮಾಡಿದ್ರು. ರುದ್ರ ತಾಂಡವ ಅಂತ. ಆ ಸಿನಿಮಾದಲ್ಲಿ ಅವ್ರ ಜೊತೆ ಇನ್ನೊಬ್ರು ಆಕ್ಟ್ ಮಾಡಿದ್ದಾರೆ ಹೀರೋ. ಕ್ಲೂ ಹೇಳ. ಲವ್ ಮಾಕ್ಟೈಲ್ ಸಿನಿಮಾ ನೋಡಿದ್ರಾ? ಯಾರು? ಡಾರ್ಲಿಂಗ್ ಕೃಷ್ಣ. ಅದೇ, ಕೃಷ್ಣ ಅಂತ ಇದ್ದಿದ್ರೆ ಖಂಡಿತ ಹೇಳ್ತಿರ್ಲಿಲ್ಲ. ಜೊತೆಗೆ ಡಾರ್ಲಿಂಗ್ ಇತ್ತಲ್ಲ, ಕರೆಕ್ಟಾಗಿ ಹೇಳ್ಬಿಟ್ರು. ಡಾರ್ಲಿಂಗ್ ಕೃಷ್ಣ. ನಾನು ಅದು ನಿಮ್ಮ ಪರ್ಸನಲ್ ನಾನು ಕೇಳಲ್ಲ. ಡಾರ್ಲಿಂಗ್ ಕೃಷ್ಣ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್ ನಿಮ್ಗೆ. ನಾನು ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ. ಹೀರೋ ಹೀರೋಯಿನ್ಸ್ದು ಅಥವಾ ಯಾವ್ದಾದ್ರು ಸೆಲೆಬ್ರಿಟೀಸ್ ಫೋಟೋ ತೋರಿಸ್ತೀನಿ, ನಿಮ್ಗೂ ತೋರಿಸ್ತೀನಿ. ಇದೊಂದು ಟ್ರೈ ಮಾಡಿ. ಆ ಸೆಲೆಬ್ರಿಟಿ ಯಾರು ಅಂತ ಹೇಳಿದ್ರೆ ನಿಮಗೆ ಒಂದು ಗಿಫ್ಟ್ ಸಿಗುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ, ನೋಡ್ಕೊಳ್ಳಿ. ಇವ್ರು ಯಾರು? ವಜ್ರಮಣಿ ರೈಟ್ ಆನ್ಸರ್. ಇವ್ರನ್ನ ಗೊತ್ತಿಲ್ಲದೆ ಇರೋರ ಹೆಣ್ಣು ಮಕ್ಕಳೇ ಇರಲ್ಲ ಕರ್ನಾಟಕದಲ್ಲಿ. ಯಾಕೆ ಗೊತ್ತಾ? ಇವರು ಸಿನಿಮಾದಲ್ಲಿ ವಿಲ್ಲನ್ ಪಾತ್ರ ಮಾಡಿದ್ರು ಕೂಡ ಇವರು ಪಾತ್ರ ಮಾಡದೆ ಯಾವ್ದಾದ್ರು ಊರಿಗೆ ಹೋದಾಗ, ಅಂದ್ರೆ ಯಾವ್ದೋ ಗೆಸ್ಟ್ ಆಗಿಯೋ ಅಥವಾ ಯಾವುದೋ ಒಂದು ಕೆಲಸದ ನಿರತವಾಗಿ ಹೋದಾಗ ಹೆಣ್ಮಕ್ಳು ಓಡೋಗಿ ಬಾಗ್ಲಾಕೊಬಿಡೋರಂತೆ, ಮನೆ ಒಳಗಡೆ ಸೇರ್ಕೊಬಿಡೋರಂತೆ. ಅಂದ್ರೆ ಇವ್ರು ಎಂತ ವಿಲ್ಲನ್ ಆಗಿ ಆಕ್ಟ್ ಮಾಡಿರ್ಬೋದು ಅಲ್ವಾ? ಓಕೆ, ವಜ್ರಮಣಿ ರೈಟ್ ಆನ್ಸರ್.
ಚೈತ್ರ ಅವರು 4 ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದಾರೆ. ಇರಲಿ, ನಿಮ್ಮ ಈ ಆಟದಲ್ಲಿ ಸೋಲು ಗೆಲುವು ಇದ್ದಿದ್ದೆ. ಮುಂದಿನ ಸಲ ನೋಡೋಣ. ಚೈತ್ರ ಅವ್ರಿಗೆ ಒಂದು ಗಿಫ್ಟ್ ಕೊಟ್ಟು ಪ್ರೋತ್ಸಾಹ ಕೊಡೋಣ. ಹೀಗೆ ಕನ್ನಡ ಸಿನಿಮಾಗಳನ್ನ ನೋಡ್ತೀರಿ ಅಂತ ಹೇಳ್ತಾ ನನ್ನ ವಾಯ್ಸ್ನ ತುಂಬ ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಇದು ಕಚೇರಿ ಒಳಗಡೆ ಒಂದಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಓಕೆ, ಅವ್ರಿಗೆ ಗಿಫ್ಟ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ಬನ್ನಿ. ತುಂಬ ಅದ್ಭುತವಾಗಿ ಆಟ ಆಡಿದ್ದಾರೆ ಚೈತ್ರ ಅವರು. ಈ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ, ಈ ಕಾರ್ಯಕ್ರಮದ ಮೂಲಕ ಒಂದಷ್ಟು ಸಿನಿಮಾಗಳ ಬಗ್ಗೆ ನಮ್ಮ ಕನ್ನಡಿಗರಿಗೆ ಏನು ಹೇಳ್ತೀವಿ, ರೀಕಾಲ್ ಮಾಡಿಸ್ತಾ ಇದ್ದೀವಿ ಅಷ್ಟೇ. ಅಂದರೆ ಈಗ ಮಕ್ಕಳು ಎಕ್ಸಾಮ್ಸ್ ಬರೆಯೋದಕ್ಕೆ ರಿವಿಷನ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಒಂದಷ್ಟು ರೀಕಾಲ್ಸ್ ಮಾಡಿ ಜನಗಳಿಗೆ ಮತ್ತೆ ಸಿನಿಮಾ ನೋಡೋವಂಥ ಆಸಕ್ತಿ ಬೆಳೆಸ್ಲಿಕ್ಕಷ್ಟೇ. ನಮ್ಮ ಚೈತ್ರ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅವರಿಗೆ ಶ್ರೀ ಚನ್ನಕೇಶವ ಗ್ಲಾಸ್ ಅಂಡ್ ಪ್ಲೇವುಡ್ಸ್ ಅವ್ರ ಕಡೆಯಿಂದ ಇದೊಂದು ಪುಟ್ಟ ಉಡುಗೊರೆ. ಹಾಗೆ ಆಟದಲ್ಲಿ ಒಬ್ಬರು ಗೆಲ್ಲಬೇಕು ಅಂದರೆ ಒಬ್ಬರು ಸೋಲ್ಲೇಬೇಕಾಗತ್ತೆ. ಆದ್ದರಿಂದ ಸೋತವ್ರಿಗೂ ಕೂಡ ನಾವು ಬೆನ್ನು ತಟ್ಟಬೇಕಾಗತ್ತೆ. ಅವ್ರಿಗೆ ಲಿಯಾನ್ಸ್ ಕಡೆಯಿಂದ ಈ ಚಾಕೋ ಚಿಪ್ಸ್ ಮೇಡಮ್ಗೆ, ಚೈತ್ರ ಅವ್ರಿಗೂ ಕೊಡೋಣ. ಲಿಯಾನ್ಸ್ ಕಡೆಯಿಂದ ಈ ಚಾಕೋ ಚಿಪ್ಸ್. ನಿಮಗೆ ಏನಾದರೂ ಮನೇಲಿ ಮಕ್ಕಳಿಗೆ ಐಸ್ ಕ್ರೀಮ್ಸ್ ನೀವು ತಂದಾಗ ಅಥವಾ ಒಂದಷ್ಟು ಕುಕ್ಕೀಸ್ ತಂದಾಗ ಅವ್ರಿಗೆ ಈ ಲಿಯಾನ್ಸ್ ಚಾಕೋ ಚಿಪ್ಸ್ನ ಮೇಲ್ಗಡೆ ಹಾಕಿ ಅವ್ರ ಜೊತೆ ಕೊಡಿ. ಮಕ್ಕಳು ಇನ್ನೊಂದಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ನಾವು ನಿಮ್ಮನ್ನು ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಭೇಟಿ ಆಗ್ತೀವಿ. ಈ ಆಟದ ಬಗ್ಗೆ ಚೈತ್ರ ಅವ್ರಿಗೆ ಏನು ಅನ್ನಿಸ್ತು ಅಂತ ಕೇಳೋಣ. ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿತ್ತು. ಕ್ವಶನ್ಸ್ ಹಾಗೆ ಇರುತ್ತೆ, ನಾವು ಕೊಡೋ ಆನ್ಸರ್ ಹಾಗೆ ಇರುತ್ತೆ. ನಿಮ್ಗೇನು ಅನ್ನಿಸ್ತು? ಚೆನ್ನಾಗಿರುತ್ತೆ, ಬಟ್ ನನಗೆ ಸ್ವಲ್ಪ ಅರ್ಥ ಆಗಿಲ್ಲ. ಇಲ್ಲಾಂದ್ರೆ ಇನ್ನೊಂದು ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಅಷ್ಟೇ. ಓಕೆ, ನಿಮ್ಮ ಮೂಲಕ ಬೇರೆಯವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.